ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗ್ಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಈ ಸ್ಟೋರಿ ನೋಡಿದ್ರೆ ಅದಕ್ಕೆ ಧರ್ಮವನ್ನು ಸೇರಿಸಬೇಕು. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ಸ್ಪೆಷಲ್ ಡೆಡ್ಲಿ ಹನಿಮೂನ್. ನಾನು ಕೀರ್ತಿಶ್ರೀ. ಬಾನಲ್ಲ ಬಾನಲ್ಲ ಮಧುಚಂದ್ರಕ್ಕೆ, ಬಾನಲ್ಲ ಬಾನಲ್ಲ ಮಧುಮಂಚಕ್ಕೆ. ಇದ್ಯಾಕಪ್ಪ ಇವತ್ತು ಸಾಂಗ್ ಹೇಳ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಇವತ್ತಿನ ಸ್ಟೋರಿ ಮಧುಮಂಚದಲ್ಲಿ ನಡೆದ ಮರ್ಡರ್ ಕತೆ ಕಣ್ರಿ. ಆ ಜೋಡಿ ಅದ್ಧೂರಿಯಾಗಿ ಸಪ್ತಪದಿ ತುಳಿದಿತ್ತು. ಹನಿಮೂನ್ಗೆ ಮೇಘಾಲಯಕ್ಕೆ ಹೋಗಿತ್ತು. ಬೆಟ್ಟಗಿರಿ ಶಿಖರಗಳ ಸೌಂದರ್ಯ ಸವಿತಾ ಹಾಡಿದ್ರು. ರತಿ ಸುಖಕ್ಕೆ ಜೊತೆಯಾಗಿ ನಗ್ನ ಕೋಟೆ ಏರಿದ್ರು. ಮಿಲನೋತ್ಸವಕ್ಕೆ ಜಂಟಿಯಾಗಿ ಹೋದವರು ಜೊತೆಯಾಗಿ ಬರಲಿಲ್ಲ. ಗಂಡ ಶವವಾಗಿ ಮನೆಗೆ ಬಂದ್ರೆ ಹೆಂಡತಿನ ಪೊಲೀಸರು ಬಂಧಿಸಿದ್ರು. ಹಾಗಾದ್ರೆ ಹನಿಮೂನ್ನಲ್ಲಿ ನಡೆದಿದ್ದು ಏನು? ಪ್ರಭಾತದಲ್ಲಿ ಹೆಣ ಸಿಕ್ಕಿದ್ ಹೇಗೆ? ಇಲ್ಲಿದೆ ನೋಡಿ ಕಂಪ್ಲೀಟ್ ಸ್ಟೋರಿ. ನಲ್ಲಿ ಮಧುಚಂದ್ರಕ್ಕೆ ಈ ಸಾಂಗ್ ಯಾರ್ ತಾನೇ ಕೇಳಿಲ್ಲ? ಈ ಸಿನಿಮಾನ ಯಾರ್ ತಾನೇ ನೋಡಿಲ್ಲ? ಕನ್ನಡ ಚಿತ್ರರಂಗದ ಎವರ್ ಗ್ರೀನ್ ಸಿನಿಮಾ. ಈ ಚಿತ್ರದಲ್ಲಿ ನಾಯಕ ವಿವೇಕ್, ನಾಯಕಿ ಪ್ರೀತಿಗೆ ನಿಶ್ಚಿತಾರ್ಥವಾಗುತ್ತೆ. ಪ್ರೀತಿಸಿ ಮದುವೆಯಾಗ್ತಾರೆ. ಹೊಸ ದಂಪತಿಗಳು ಹನಿಮೂನ್ಗೆ ಅಂತ ಶಿಮ್ಲಾಗೆ ಹೋಗ್ತಾರೆ. ಹಿಮ ಪ್ರದೇಶದಲ್ಲಿ ನಾಯಕಿ ಬಿದ್ದು ಸಾವನ್ನಪ್ಪುತ್ತಾಳೆ. ಹೆಂಡತಿನ ಕಳೆದುಕೊಂಡ ನಾಯಕ ಕೊರಗುವ ನಾಟಕವಾಡ್ತಿದ್ರೆ ಶಿಮ್ಲಾ ಪೊಲೀಸರು ತನಿಖೆ ಶುರು ಮಾಡ್ತಾರೆ. ಟಿಕೆಟ್ ನೀಡಿದ ಸುಳಿವಿನಿಂದ ಹೀರೋ ಕೊಲೆಗಾರನೇ ಅಂತ ಮಧುಮಂಚದ ನಂಟಿದೆ. ಸ್ವಲ್ಪ ಚೇಂಜ್ ಅಷ್ಟೇ. ಈ ಚಿತ್ರದಲ್ಲಿ ಹೆಂಡತಿನ ಸಾಯಿಸಿದ್ದು ಕಟ್ಟಿಕೊಂಡ ಗಂಡ. ನಾವು ಹೇಳ್ತಿರೋ ಸ್ಟೋರಿಯಲ್ಲಿ ಹೆಂಡತಿನೇ ಗಂಡನನ್ನ ದೇಶಾದ್ಯಂತ ಮೇಘಾಲಯ ಹನಿಮೂನ್ ಮರ್ಡರ್ ಸ್ಟೋರಿ ಸದ್ದು ಮಾಡ್ತಾ ಇದೆ. ದಿನ ಕಳೆದಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ. ಪಾತಕಿಯ ಪತ್ನಿಯ ಒಂದೊಂದೇ ರಹಸ್ಯಗಳು ಬಯಲಾಗ್ತಿವೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಮೇಘಾಲಯದ ಹನಿಮೂನ್ ಮರ್ಡರ್ ಸ್ಟೋರಿ ಯಾವ ಸಿನಿಮಾಗೂ ಕಮ್ಮಿ ಇಲ್ಲ. ಇದರ ಅಸಲಿ ಕತೆ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಹಾಗಾದ್ರೆ ಈ ಕಥೆಯಲ್ಲಿ ಅಂಥದ್ದೇನಿದೆ ಅಂತ ಎಳೆಯಾಗಿ ತೆರೆದಿಡ್ತೀವಿ ನೋಡಿ. ಮೇಘಾಲಯ ಹನಿಮೂನ್ ಸ್ಟೋರಿಗೆ ಭಯಾನಕ ಟ್ವಿಸ್ಟ್. ಬೈಕ್ ಬೆಟ್ಟದ ಮೇಲೆ ನಿಂತಿತ್ತು. ಹೆಣ ಪ್ರಪಾತದಲ್ಲಿ ಬಿದ್ದಿತ್ತು. ಕೆದಕಿದ್ರು ಟ್ರಾವೆಲ್ ಹಿಸ್ಟ್ರಿ. ಬಯಲಾಯ್ತು ಮರ್ಡರ್ ಹಿಸ್ಟ್ರಿ. ಹೊಸ ಜೋಡಿ, ಹೊಸ ಜೀವನಕ್ಕೆ ಕಾಲಿಟ್ಟ ನವ ದಂಪತಿ. ಹುಡುಗನ ಮುಂದೆ ಹುಡುಗಿನೇ ಸ್ವಲ್ಪ ಡಮ್ಮಿ ಅನ್ಸುತ್ತೆ. ಆದ್ರೂ ಹೈಟ್, ವೇಟ್, ಪರ್ಸನಾಲಿಟಿ ಎಲ್ಲವೂ ಸೂಟ್ ಆಗುತ್ತೆ. ಈಕೆ ಹೆಸರು ಸೋನಂ ರಘುವಂಶಿ. ಈಕೆನ ಮದುವೆಯಾಗೋಕೆ ಕುದುರೆ ಏರಿ ಬಂದವನ ಹೆಸರು ರಾಜ ರಘುವಂಶಿ. ಮಧ್ಯಪ್ರದೇಶದ ಈ ಜೋಡಿ ಅದ್ದೂರಿಯಾಗಿ ಮದುವೆಯಾಗಿತ್ತು. ಎರಡು ಕುಟುಂಬಸ್ಥರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದಾರೆ ಎರೆದು ಕೊಟ್ಟಿದ್ರು. ಖುಷಿ ಖುಷಿಯಾಗಿ ಸಪ್ತಪದಿ ತುಳಿದ ಸೋನಂಗೆ ಹೆಸರಿಗಷ್ಟೇ ರಾಜ ರಘುವಂಶಿ ಕರಿಮನಿ ಮಾಲೀಕನಾಗಿದ್ದ. ಆದರೆ ಅಸಲಿ ಕರಿಮನಿ ಮಾಲೀಕ ಬೇರೆನೇ ಇದ್ದ ಬಿಡಿ. ಹೊಸದಾಗಿ ಮದುವೆಯಾದ ಈ ಜೋಡಿ ಹನಿಮೂನ್ಗೆ ಅಂತ ಮೇಘಾಲಯಕ್ಕೆ ಹೋಗಿತ್ತು. ಮೇ 20ಕ್ಕೆ ಹೋದವರು 3 ದಿನ ಫೋನ್ ಕಾಂಟ್ಯಾಕ್ಟ್ ನಲ್ಲಿದ್ರು. ಕುಟುಂಬಸ್ಥರ ಜೊತೆ ಬೆಳಗ್ಗೆ ಸಂಜೆ ಮಾತನಾಡ್ತಿದ್ರು. ಮೇ 23 ಸಂಜೆಯಿಂದ ರಾಜ ರಘುವಂಶಿಯಾಗಲಿ ಅಥವಾ ಸೋನಂ ರಘುವಂಶಿಯಾಗಲಿ ಯಾರೂ ಫೋನ್ಗೆ ಸಿಗ್ತಿರ್ಲಿಲ್ಲ. ಮನೆಯವರು ಅದೆಷ್ಟೇ ಪ್ರಯತ್ನ ಮಾಡಿದ್ರೂ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಕೊನೆಗೆ ವಿಧಿ ಇಲ್ಲದೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು. ತನಿಖೆ ಆರಂಭಿಸಿದ ಶಿಮ್ಲಾ ಪೊಲೀಸರು ನವ ದಂಪತಿಗಳ ಟ್ರಾವೆಲ್ ಹಿಸ್ಟ್ರಿ. ಹನಿಮೂನ್ ಮರ್ಡರ್. ಮೇ 11ರಂದು ರಾಜ ರಘುವಂಶಿ ಮತ್ತು ಸೋನಂ ಜೋಡಿ ಮದುವೆಯಾಗಿದ್ರು. ಮೇ 20ರಂದು ಈ ನವ ಜೋಡಿ ಮೇಘಾಲಯಕ್ಕೆ ಹನಿಮೂನ್ ಪ್ರವಾಸ ಹೊರಟಿತ್ತು. 3ನೇ ದಿನ ಮೇ 21ರಂದು ಶಿಲಾಂಗ್ನಲ್ಲಿರುವ ಅತಿಥಿ ಗೃಹದಲ್ಲಿ ಚೆಕ್ ಇನ್ ಆಗಿದ್ರು. ಮೇ 22ರಂದು ದ್ವಿಚಕ್ರ ವಾಹನ ಬಾಡಿಗೆಗೆ ಪಡೆದು ಅತಿಥಿ ಗೃಹದಿಂದ ಚೆಕ್ಔಟ್ ಆಗಿದ್ರು. ಮೇ 22 ಅದೇ ದಿನ ಸಂಜೆ ಬಾಡಿಗೆ ಸ್ಕೂಟರ್ನಲ್ಲಿ ಮೌಲಕಿಯಾತ್ ಗ್ರಾಮ ಹೋಮ್ ಸ್ಟೇನಲ್ಲಿ ಉಳಿದುಕೊಂಡಿದ್ರು. ಮೇ 23ರಂದು ನೋಂಗ್ರಿಯಂಟ್ ಹೋಮ್ ಸ್ಟೇಯಿಂದ ಸತಿಪತಿ ಹೊರಗೆ ಬಂದಿದ್ರು. ಅದಾದ್ಮೇಲೆ ಸುಮಾರು ದಿನಗಳ ನಂತರ ಅಂದ್ರೆ
ಜೂನ್ 2ರಂದು ರಾಜಾ ರಘುವಂಶಿ ಮೃತದೇಹ ಪ್ರಪಾತದ ಅಡಿಯಲ್ಲಿ ಪತ್ತೆಯಾಗಿತ್ತು. ಹನಿಮೂನ್ಗೆ ಅಂತ ಶಿಮ್ಲಾಗೆ ಬಂದ ರಾಜಾ ರಘುವಂಶಿ ಹಾಗೂ ಸೋನಂ 3 ದಿನ ಎಂಜಾಯ್ ಮಾಡಿದ್ದಾರೆ. ಮೇ 21ನೇ ತಾರೀಕು ಶಿಲಾಂಗ್ನಲ್ಲಿ ಸ್ಟೇ ಆಗಿದ್ದಾರೆ. ಮಧು ಮಂಚದ ಸ್ವರ್ಗ ಕಂಡಿದ್ದಾರೆ. ಅದರ ಮಾರನೇ ದಿನ ಸುತ್ತಮುತ್ತಲಿನ ಪ್ಲೇಸ್ಗಳನ್ನು ಸುತ್ತಾಡೋಕೆ ಸ್ಕೂಟರ್ನ ರೆಂಟ್ ತೆಗೆದುಕೊಂಡಿದ್ದಾರೆ. ರಾಜಾ ರಘುವಂಶಿ ಸೋನಂ ರಘುವಂಶಿ ರೂಮ್ನಿಂದ ಹೊರಗೆ ಬಂದಿರೋದು, ಬೈಕ್ನಿಂದ ಹೊರಟಿರೋದು ಈ CCTV ದೃಶ್ಯದಲ್ಲಿ ರೆಕಾರ್ಡ್ ಆಗಿದೆ ನೋಡಿ. ಜಲಪಾತದ ಪ್ರಪಾತದಲ್ಲಿ ಬಿದ್ದಿತ್ತು ರಘುವಂಶಿ ಹೆಣ. ಪೊಲೀಸರಿಗೆ ತಲೆ ಕೆಡಿಸಿತ್ತು ನೌಟಂಕಿ ರಾಣಿ ಸ್ಕೆಚ್. ಮೇ 23ರಂದು ಈ ಜೋಡಿ ನೋಂಗ್ರಿಯಾಂಟ್ ಹಳ್ಳಿಯ ಹೋಮ್ ಸ್ಟೇಯಿಂದ ಹೊರಗೆ ಹೋದ ಗಂಟೆಗಳ ನಂತರ ನಾಪತ್ತೆಯಾಗಿತ್ತು. ಜೂನ್ 2ನೇ ತಾರೀಕು ಚಿರಾಪುಂಜಿಯ ಗ್ರಾಮದ ಬಳಿಯಿರೋ ಬೆಟ್ಟದ ಕೊರಕಲಿನಲ್ಲಿ ರಾಜಾ ರಘುವಂಶಿ ಬಾಡಿ ಸಿಕ್ಕಿತ್ತು. ಇವರು ಬಂದಿದ್ದ ಬೈಕ್ ಕೂಡ ಅದೇ ಬೆಟ್ಟದ ಮೇಲೆ ನಿಂತಿತ್ತು. ಆದರೆ ಸೋನಂ ಪತ್ತೆಯಾಗದ ಕಾರಣ ಯಾರೋ ಸ್ಥಳೀಯರು ದಾಳಿ ನಡೆಸಿರಬಹುದು. ಪತಿಯನ್ನ ಕೊಂದು ಸೋನಂ ಕಿಡ್ನ್ಯಾಪ್ ಮಾಡಿರಬೇಕು. ಆಕೆ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿ ಎಲ್ಲೋ ಬಿಸಾಕಿರಬಹುದು ಅಂತ ಅನುಮಾನ ಬರುತ್ತೆ. ಈ ಪ್ರಕರಣದ ಬಗ್ಗೆ ಸೋನಂ ಬಗ್ಗೆ ಮೇಘಾಲಯ ಪೊಲೀಸರು ಅಕ್ಕಪಕ್ಕದ ರಾಜ್ಯಗಳು ಪೊಲೀಸರಿಗೆ ತಿಳಿಸ್ತಾರೆ. ರಾಜಾ ರಘುವಂಶಿ ಸಾವಿನ ಸುದ್ದಿ ಮನೆಗೆ ಗೊತ್ತಾಗ್ತಿದ್ದಂತೆ ಆಕ್ರಂದನ ಮುಗಿಲು ಮುಟ್ಟುತ್ತೆ. ಸೊಸೆಯೂ ಸಿಗದ ಕಾರಣ ಮತ್ತಷ್ಟು ದುಃಖ ಹೆಚ್ಚಾಗಿರುತ್ತೆ. ಜೂನ್ 8ನೇ ತಾರೀಕು ಪೊಲೀಸರಿಗೆ ಶಾಕ್ ಆಗುತ್ತೆ. ಸತ್ತು ಹೋಗಿರಬೇಕು ಅಥವಾ ಕಿಡ್ನ್ಯಾಪ್ ಆಗಿರಬೇಕು ಅಂತ ಯಾರನ್ನ ಅಂದುಕೊಂಡಿದ್ರು. ಆ ಸೋನಂ ಮಧ್ಯಪ್ರದೇಶದ ಗಾಜಿಪುರ್ನ ಡಾಬಾದಲ್ಲಿ ಬಾಯ್ ಫ್ರೆಂಡ್ ಜೊತೆ ಪ್ರತ್ಯಕ್ಷವಾಗಿದ್ಲು. ಕೂಡಲೇ ಪೊಲೀಸರು ಸೋನಂ ಜಾಡು ಹಿಡಿದು ಅರೆಸ್ಟ್ ಮಾಡಿದ್ರು. ಸೋನಂ ಬೇರೊಬ್ಬ ಪುರುಷನ ಜೊತೆ ಸಿಕ್ಕಿಬಿದ್ದ ಬಗ್ಗೆ ಪೊಲೀಸರು ಪತಿಯ ಕುಟುಂಬದವರಿಗೆ ತಿಳಿಸಿದಾಗ ಭಯಾನಕ ಸುದ್ದಿ ತಿಳಿಸಿದ್ರು. ಆಗ ಶುರುವಾಗಿದ್ದೇ ಅಸಲಿ ತನಿಖೆ. ಆ ಡಾಬಾದಲ್ಲಿ ಸೋನಂ ಜೊತೆಗಿದ್ದ ಆ ಬಾಯ್ ಫ್ರೆಂಡ್ ಯಾರು ಗೊತ್ತಾ? ಈ ಸಿಳ್ಳಿ ಖ್ಯಾತ ಹೆಸರು ರಾಜ್ ಕುಶ್ವಾಹ. ಸೋನ್ ಪಪಡಿ ಅಂತಿದ್ದ ಸೋನಂ ಕೊಳತ್ ಹೋಗಿರೋ ಸೋರೆಕಾಯಿ ಅಂತಿದ್ದ ವ್ಯಕ್ತಿನ ಲವ್ ಮಾಡ್ತಿದ್ಲು. ಪ್ರಿಯಕರನಿಗೆ ಪತಿ ರಾಜ ರಘುವಂಶಿ ಜೊತೆ ಹನಿಮೂನ್ಗೆ ಹೋಗಿದ್ದ ಪೆನ್ ಟು ಪೆನ್ ಡೀಟೇಲ್ಸ್ ಕೊಡ್ತಿದ್ಲು. ಗಂಡನಿಗೆ ಸ್ವರ್ಗ ತೋರಿಸಬೇಕಿದ್ದ ಜಾಗದಲ್ಲೇ ಮರ್ಡರ್ ಸ್ಕೆಚ್ ಹಾಕಿದ್ಲು. ಅಷ್ಟಕ್ಕೂ ಹನಿಮೂನ್ನಲ್ಲೇ ಸ್ಕೆಚ್ ಹಾಕಿದ್ದು ಯಾಕೆ? ಹನಿಮೂನ್ಗೆ ಪ್ಲಾನ್ ಮಾಡಿದ್ದು, ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದು, ಒಂದು ಸೈಡ್ ಟಿಕೆಟ್ ಬುಕ್ ಮಾಡಿದ್ದೆಲ್ಲ ಈ ನೌಟಂಕಿ ನಾಟಿ ಕೋಳಿನೇ. ಮಧು ಮಂಚದಲ್ಲಿ ಮುದ್ದಾಡಬೇಕಿದ್ದ ಗಂಡನಿಗೆ ಮುಹೂರ್ತ ಇಟ್ಟಿದ್ಲು. ಲವರ್ಸ್ಗೆ ಸುಪಾರಿ ಕೊಟ್ಟು ಮುಗಿಸೋಕೆ ಪ್ಲಾನ್ ಮಾಡಿದ್ಲು. ಅಪ್ಪನ ಕಾರ್ಖಾನೆಯಲ್ಲೇ ಕೂಲಿ ಮಾಡ್ಕೊಂಡಿದ್ದ ಪ್ರಿಯಕರನಿಗಾಗಿ ವಿಧವೆ ಆಗೋಕೆ ರೆಡಿಯಾಗಿದ್ಲು. ಆಮೇಲೆ ವಿರಹದ ನಾಟಕವಾಡಿ ಮತ್ತೆ ಹಸಮಣೆ ಏರುವ ಕನಸು ಕಂಡಿದ್ಲು. ಎಲ್ಲವೂ ತಾನು ಅಂದುಕೊಂಡಂತೆ ಆಗಿತ್ತು. ಆದರೆ ಒಂದೇ ಒಂದು ಎಡವಟ್ಟಾಗಿತ್ತು. ಸ್ವರ್ಗ ತೋರಿಸಬೇಕಿದ್ದವಳು ಮುಹೂರ್ತ ಇಟ್ಟಿದ್ಯಾಕೆ? ಮಧು ಮಂಚ ಗ್ಯಾಂದಳ್ಳಿನ ನೋಡೋಕೆ ಓತಿ ಖ್ಯಾತಿದ್ದಂಗವನೇ. ನರಪೇಥಲ ನಸಗುನಿ ತರ ಕಾಣ್ತಾನೆ. ಇಂಥ ಮೂತಿನ ಪ್ರೀತಿಸಿದ ಮೂತಿ ಇದು. ಅಂದಾಗೆ ಈತನ ಹೆಸರು ರಾಜ್ ಕುಶ್ವಾಹ, ಸೋನಂನ ಹಳೆಯ ಬಾಯ್ ಫ್ರೆಂಡ್. ಈಕೆ ಅಪ್ಪನ ಕಾರ್ಖಾನೆಯಲ್ಲೇ ವುಡ್ ವರ್ಕ್ ಕೆಲಸ ಮಾಡ್ಕೊಂಡಿದ್ದ. ಅದೇನ್ ನೋಡಿ ಸೋನಂ ಸೋತು ಹೋದ್ಲು. ಅದೇನ್ ಕಂಡು ಬೆಣ್ಣೆಯಂತೆ ಕರಗಿದ್ಲು ಗೊತ್ತಿಲ್ಲ. ಕುಚ್ ಕುಚ್ ನಡೆಸ್ತಿದ್ರು ಈ ಐನಾತಿಗಳು, ಕಳ್ಳಾಟವಾಡ್ತಿದ್ರು.
ಸೋನಂ ರಘುವಂಶಿ ರಾಜ್ ಕುಶ್ವಾಹಾಗೋಸ್ಕರ ಏನ್ ಬೇಕಾದ್ರೂ ಮಾಡೋಕೆ ರೆಡಿಯಾಗಿದ್ಲು. ವಿಧವೆ ಆಗೋಕ್ಕೂ ತುದಿಗಾಲಲ್ಲಿ ನಿಂತಿದ್ಲು ಅನ್ನೋದು ಪೊಲೀಸರ ವಿಚಾರಣೆಯಲ್ಲಿ ಬೆಳಕಿಗೆ ಬಂದಿದೆ. ಈ ಪ್ರೇಮಿಗಳು ಮದುವೆಯಾಗೋಕೆ ಇಷ್ಟಪಟ್ಟಿದ್ರು. ಆದ್ರೆ ಸೋನಂ ಅವರಪ್ಪ ಒಪ್ಪಲ್ಲ ಅಂತ ಇಬ್ಬರಿಗೂ ಗೊತ್ತಿತ್ತು. ಲವ್ ಮ್ಯಾಟ್ರು ಮನೆಯವರಿಗೆ ಹೇಳೋಕ್ಕೂ ಮುಂಚೆನೆ ತಂದೆ ತಾಯಿ ರಾಜಾ ರಘುವಂಶಿನ ನೋಡಿದ್ರು. ಮದುವೆ ಕೂಡ ಫಿಕ್ಸ್ ಮಾಡಿದ್ರು. ಅದಕ್ಕೆ ಸೋನಂ ರಾಜಾ ರಘುವಂಶಿನ ಮೊದಲು ಮದುವೆಯಾಗ್ಬಿಡ್ತೀನಿ, ಆಮೇಲೆ ಒಂದು ಪ್ಲಾನ್ ಮಾಡ್ತೀನಿ, ನಿನ್ನಂತೂ ಬಿಡಲ್ಲ ಅಂತ ಲವರ್ಗೆ ಮಾತು ಕೊಟ್ಟಿದ್ಲು. ಹೆತ್ತವರ ಒಪ್ಪಿಗೆಯಂತೆ ರಾಜಾ ರಘುವಂಶಿಯನ್ನ ಮದುವೆಯಾದ್ಲು. ಮದುವೆಯಾದ 7 ದಿನಕ್ಕೆ ಹನಿಮೂನ್ ಪ್ಲಾನ್ ಮಾಡಿದ್ಲು. ಎಲ್ಲ ಅರೇಂಜ್ಮೆಂಟ್ಸ್, ಟಿಕೆಟ್ ಬುಕ್ಕಿಂಗ್ ಎಲ್ಲಾನು ಸೋನಂ ಒಬ್ಳೆ ನೋಡಿಕೊಂಡಿದ್ಲು. ಹನಿಮೂನ್ಗೆ ಹೋಗುವಾಗ ಮದುವೆಗೆ ಮಾಡಿಸಿದ್ದ ಒಡವೆಗಳು, ಗಿಫ್ಟ್ಗಳು, ಜಾಸ್ತಿ ದುಡ್ಡು ತಗೊಂಡು ಬಾ ಅಂತ ಗಂಡನಿಗೆ ಪುಸಲಾಯಿಸಿದ್ದಾಳೆ. ಅದರಂತೆ 9 ಲಕ್ಷ ಕ್ಯಾಶ್, ಸ್ವಲ್ಪ ಒಡವೆಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ಮೇಘಾಲಯಕ್ಕೆ ಹೋಗುವಾಗ ಮಾತ್ರ 2 ಟಿಕೆಟ್ ಬುಕ್ ಮಾಡಿದ್ಲು. ಆದರೆ ರಿಟರ್ನ್ ಟಿಕೆಟ್ ಬುಕ್ ಮಾಡಿರಲಿಲ್ಲ. ಇದು ರಾಜಾ ರಘುವಂಶಿ ಮನೆಯವರಿಗೆ ಅನುಮಾನ ಬಂದ್ರು. ಸೊಸೆ ಮೇಲೆ ಅಷ್ಟಾಗಿ ತಲೆ ಕೆಡಿಸಿಕೊಂಡಿರಲಿಲ್ಲ. ಗಂಡನನ್ನ ಮುಗಿಸೋಕೆ ಲವರ್ಗೆ ಸುಪಾರಿ. ಜೋಡಿ ಹಿಂದೆ ಸುತ್ತುತ್ತಿದ್ದ 3 ಹಂತಕರು. ರಾಜಾ ರಘುವಂಶಿ ನಿಜಕ್ಕೂ ರಾಜಾನೇ. ಟ್ರಾವೆಲ್ ನಡೆಸ್ತಿದ್ದ, ಒಳ್ಳೆ ಸಂಪಾದನೆ ಮಾಡ್ತಿದ್ದ. ಹೊಸ ಬಾಳಿಗೆ ಎಂಟ್ರಿಯಾದ ಸೋನಂ ಮೇಲೆ 100 ಕನಸು ಕಂಡಿದ್ದ. ಆದ್ರೆ ಈ ಸೂರ್ಪನಕಿ ತಾಳಿ ಕಟ್ಟಿದ 7 ದಿನಕ್ಕೆ ಮುಹೂರ್ತ ಇಟ್ಟಿದ್ಲು. ಹನಿಮೂನ್ಗೆ ಮೇಘಾಲಯಕ್ಕೆ ಹೊರಡುವ ಮುನ್ನವೇ ಲವರ್ ರಾಜ್ ಕುಶ್ವಾಹಾಗೆ ಸುಪಾರಿ ಕೊಟ್ಟಿದ್ಲು. ಪತಿ ರಾಜಾ ರಘುವಂಶಿಯನ್ನ ಕೊಂದು ದರೋಡೆಯಂತೆ ಬಿಂಬಿಸಿ ಬಿಡೋಣ, ನಾನು ವಿಧವೆಯಾದ್ಮೇಲೆ ನನ್ನ ತಂದೆ ನಿನಗೆ ಕೊಟ್ಟು ಮದುವೆ ಮಾಡ್ತಾರೆ ಅಂತ ಹೇಳಿದ್ಲು. ಈ ಪ್ಲಾನ್ ಒಪ್ಪಿಕೊಂಡಿದ್ದ ಪ್ರಿಯಕರ ರಾಜ್ 3 ಹಂತಕರನ್ನ ರೆಡಿ ಮಾಡಿದ್ದ. ವಿಶಾಲ್ ಚೌಹಾಣ್, ಆಕಾಶ್ ರಜಪೂತ್ ಮತ್ತು ಆನಂದ್ ಕುರ್ಮಿ ಎಂಬಾತರಿಗೆ ಸೋನಂ ಪತಿನ ಇನ್ಫಾರ್ಮೇಶನ್ ಕೊಡ್ತಿದ್ಲು. ನಾವೆಲ್ಲಿದ್ದೀವಿ, ಮುಂದೆ ಎಲ್ಲಿ ಹೋಗ್ತೀವಿ, ಎಲ್ಲಿ ಸ್ಟೇ ಆಗ್ತೀವಿ, ಹೀಗೆ ತಮ್ಮ ಹನಿಮೂನ್ ಪ್ರವಾಸದ ಡೀಟೇಲ್ಸ್ ಅನ್ನ ರಾಜ್ ಕುಶ್ವಾಹಾಗೆ ಹೇಳ್ತಿದ್ಲು. ನೀವು ಈ ವಿಡಿಯೋದಲ್ಲಿ ಗಮನಿಸಬಹುದು, ಇದು ಕೊನೆ ದಿನದ CCTV ದೃಶ್ಯ. ಬೈಕ್ ಮೇಲೆ ರಘುವಂಶಿ ಕೂತಿದ್ದಾನೆ. ರೂಮ್ನಿಂದ ಹೊರಗೆ ಬಂದ ಸೋನಂ ಸ್ವಲ್ಪ ದೂರ ಹೋಗಿ ಮೊಬೈಲ್ನಲ್ಲಿ ಮೆಸೇಜ್ ಮಾಡಿದ್ದಾಳೆ. ಅದು ಬೇರೆ ಯಾರಿಗೂ ಅಲ್ಲ, ತನ್ನ ಲವರ್ಗೆ. ರಾಜಾ ರಘುವಂಶಿಯನ್ನ ಕೊಲೆ ಮಾಡಲು ರಾಜ್ ಖುದ್ದು ಶಿಲಾಂಗ್ಗೆ ಹೋಗಿರಲಿಲ್ಲ. ಸೋನಂ, ರಾಜ್ ಹಾಗೂ ಈ 3 ಆರೋಪಿಗಳು ಫೋನ್ ಕಾಂಟ್ಯಾಕ್ಟ್ ನಲ್ಲೇ ಇದ್ರು. ಸೋನಂ ಹತ್ತಿರ ಎಲ್ಲೆಲ್ಲಿ ಹೋಗ್ತಿದ್ದಾರೆ, ಏನು ಎತ್ತ ಅನ್ನೋ ಅಪ್ಡೇಟ್ ಪಡ್ಕೊಂಡು ರಾಜ್ ಕಿಲ್ಲರ್ಗಳಿಗೆ ತಿಳಿಸ್ತಿದ್ದ. ಫೋನ್ ಮೂಲಕವೇ ಮುಂದೇನು ಮಾಡಬೇಕು ಅನ್ನೋದರ ಬಗ್ಗೆ. ರಿಟರ್ನ್ ಟಿಕೆಟ್ ಬುಕ್ ಮಾಡದೆ ಯಾಮಾರಿದ್ಲ. ಸೋನಂ ಮತ್ತು ಸುಪಾರಿ ಗ್ಯಾಂಗ್ ಸಿಕ್ಕಿ ಬಿದ್ದಿದ್ದೇಗೆ. ಕೊಲೆ ಮಾಡೋಕೆ ಅಂತಲೇ ಬಂದಿದ್ದ 3 ಹಂತಕರು ಸೋನಂ ಸೂಚನೆಗೆ ಕಾಯ್ತಿದ್ರು. ಯಾರು ಟೈಮ್ ನೋಡಿಕೊಂಡು ಈ 3 ರಾಜಾ ರಘುವಂಶಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಮಾರಕಾಸ್ತ್ರಗಳಿಂದ ಭೀಕರವಾಗಿ ಕೊಂದು ವೈಸಾವ್ಡಾಂಗ್ ವಾಟರ್ ಫಾಲ್ಸ್ ಬಳಿ ಬಿಸಾಡಿದ್ದಾರೆ. ನಂತರ ಸೋನಂ ಸೇರಿದಂತೆ 4 ಆರೋಪಿಗಳು ಆಸಾಂನ ಗುವಾಹಟಿಗೆ ಬಂದಿದ್ದಾರೆ.
ಬೇರೆ ಬೇರೆ ಆಗೋಕೆ ಮೊದಲು ಒಂದು ದಿನ ಅಲ್ಲೇ ಕಾಲ ಕಳೆದಿದ್ದಾರೆ. ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಿಸಿಕೊಂಡಿದ್ದ ಪೊಲೀಸರಿಗೆ 10 ದಿನಗಳ ಬಳಿಕ ರಾಜಾ ರಘುವಂಶಿ ಮೃತದೇಹ ಸಿಕ್ಕಿದೆ. ಈ ವಿಚಾರ ರಾಜಾ ರಘುವಂಶಿ ಮನೆಯವರಿಗೆ ತಿಳಿಸ್ತಾರೆ. ಅದೇ ವೇಳೆ ಸೊಸೆ ಸೋನಂ ರಿಟರ್ನ್ ಟಿಕೆಟ್ ಬುಕ್ ಮಾಡದೇ ಇದ್ದ ವಿಚಾರನ ಪೊಲೀಸರಿಗೆ ಮೇಘಾಲಯದಿಂದ ರಾಜಾ ರಘುವಂಶಿ ಮೃತದೇಹ ಮನೆಗೆ ಬಂದ ಮೇಲೆ ಬೀಗರಾದ ಸೋನಂ ಮನೆಯವರು ಬರ್ತಾರೆ. ಮಗಳ ಸುಳಿವು ಸಿಗದೆ ನೋವಿನಲ್ಲೂ ಅಳಿಯನ ಅಂತ್ಯ ಸಂಸ್ಕಾರಕ್ಕೆ ಬಂದಿರ್ತಾರೆ. ಹೃದ್ರೋಗಿಯಾಗಿರೋ ಸೋನಂ ತಂದೆಯನ್ನ ಬಲಭಾಗದಲ್ಲಿ ಹಿಡ್ಕೊಂಡಿರೋ ವ್ಯಕ್ತಿನ ನೋಡಿ, ಆತ ಬೇರೆ ಯಾರೂ ಅಲ್ಲ, ಸೋನಂ ಬಾಯ್ ಫ್ರೆಂಡ್ ರಾಜಾ ರಘುವಂಶಿಯ ಅಂತ್ಯ ಸಂಸ್ಕಾರಕ್ಕೆ ಸೋನಂ ಕುಟುಂಬಸ್ಥರನ್ನ ಕರ್ಕೊಂಡು ಬಂದಿದ್ದು ಈತನೇ. ಏನು ಗೊತ್ತಿಲ್ಲದೆ ಇರೋನ ತರ ನಾಶಿ ಕುಟುಂಬಸ್ಥರು ರಿಟರ್ನ್ ಟಿಕೆಟ್ ಸುಳಿವು ಕೊಡೋದಕ್ಕೂ ಸೋನಂ ಸಿಕ್ಕಿ ಬೀಳೋದಕ್ಕೂ ಒಂದೇ ಆಗಿತ್ತು. ಆಕೆ ಮೊಬೈಲ್ ಜಾತಕ ಚೆಕ್ ಮಾಡಿದಾಗ ಈ ಓತಿ ಖ್ಯಾತ ಜೊತೆ ಡೀಲ್ ಮಾಡ್ತಿರೋದು, ಕಿಲ್ಲರ್ಸ್ಗೆ ಇನ್ಫಾರ್ಮೇಶನ್ ಕೊಟ್ಟಿರುವುದೆಲ್ಲ ಬಯಲಾಗಿದೆ. ವಿಚಾರಣೆಯಲ್ಲೂ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾಳೆ. ಪೊಲೀಸರು ಈ ಐವರನ್ನ ಅರೆಸ್ಟ್ ಮಾಡಿ ಕಂಬಿ ಹಿಂದೆ ತಳ್ಳಿದ್ದಾರೆ. ಓಹೋ ಹಿಮಾಲಯ